ರಾಜಧಾನಿ ಬೆಂಗಳೂರಿನಲ್ಲಿ ಪಾರ್ಕಿಂಗ್ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಜಿಬಿಎ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಗಳನ್ನ ಮಾಡ್ತಾ ಇದೆ. ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದಂತ ಮಲ್ಟಿ ಲೆವೆಲ್ ಪಾರ್ಕಿಂಗ್ ತುಂಬಾನೇ ಚೆನ್ನಾಗಿದೆ. ಆದ್ರೆ ಗಾಂಧಿ ಬಜಾರ್ ಅಲ್ಲಿ ಮಾಡಿದಂತ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಉದ್ಘಾಟನೆ ಮುನ್ನವೇ ಮತ್ತೊಂದು ಸಾರಿ ಸಣ್ಣ ಪುಟ್ಟದ ರೀತಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಓವರ್ ಆಲ್ ಆಗಿ ಈ ರೀತಿಯಾಗಿ ಕರ್ವಿಂಗ್ ಇರುವಂತ ಅಂದ್ರೆ ವೆಹಿಕಲ್ ಗಳು ಮೂವ್ಮೆಂಟ್ ಆಗುವಂತ ಈ ರೋಡ್ ಏನಿದೆ, ಪಾತ್ ಏನಿದೆ, ಇದೆಲ್ಲನೂ ಕೂಡ ಡೆಮಾಲಿಷ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂದ್ರೆ ವೆಹಿಕಲ್ ಗಳ ಮೂವ್ಮೆಂಟ್ ಈ ಕರ್ವಿಂಗ್ ಅಲ್ಲಿ 3.5 ಇಂದ 4.5 ಮೀಟರ್ ವರೆಗೆ ಇರಬೇಕು. ಆದ್ರೆ ಈ ಜಿಬಿಎನ ಇಂಜಿನಿಯರ್ಗಳು ಮಾಡಿರುವಂತಹ ಎಡವಟ್ಟು ಏನಂದ್ರೆ 3.1 ನಿಮಗೆ ಮೀಟರ್ ಮಾತ್ರ ಬಿಟ್ಟಿದ್ದಾರೆ. ಇದರಿಂದಾಗಿ ವೆಹಿಕಲ್ ಗಳ ಮೂವ್ಮೆಂಟ್ ಏನಿದೆ ಇದು ಮೂವ್ಮೆಂಟ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿಯಾದಂತಹ ಸಿಚುವೇಶನ್ ಇದೆ. ದೊಡ್ಡ ದೊಡ್ಡ ವೆಹಿಕಲ್ ಗಳು ಬಂದ್ರಂತೂ ನಿಮಗೆಲ್ಲದಕ್ಕೂ ಕೂಡ ಇಲ್ಲೇನ್ ಮಾರ್ಗಗಳೆಲ್ಲ ಕಾಣ್ತಾ ಇದಾವಲ್ಲ, ಇವೆಲ್ಲ ಕೂಡ ಟಚ್ ಮಾಡ್ಕೊಂಡು ಹೋಗಿರೋದು. ಇನ್ಫ್ಯಾಕ್ಟ್ ಇನ್ನು ಉದ್ಘಾಟನೆ ಆಗಿಲ್ಲ, ಈಗಲೇನೆ ಇರುವಂತಹ ಪಿಲ್ಲರ್ ಗಳ ಸ್ಕೆಲಿಟನ್ ಎಲ್ಲವನ್ನು ಕೂಡ ತೆಗೆದು ಆಲ್ಮೋಸ್ಟ್ ಸೈಡ್ ವಾಲ್ ಮೇನ್ ಇದೆ, ಬೇಸ್ಮೆಂಟ್ ಏನಿದೆ ಇದನ್ನು ಕೂಡ ಕಟ್ ಮಾಡುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಜನರ ದುಡ್ಡನ್ನ ಈ ರೀತಿಯಾಗಿ ವ್ಯರ್ಥ ಮಾಡೋದು ಎಷ್ಟು ಸರಿ? ಮೊದಲೇ ಈ ಕಾರ್ಯವನ್ನ ಮಾಡಿದ್ರೆ ಎಲ್ಲದೂ ಕೂಡ ಸಮಸ್ಯೆ ಸರಿ ಹೋಗ್ತಿತ್ತಲ್ವಾ? ನ್ಯಾಷನಲ್ ಲೆವೆಲ್ ಅಲ್ಲಿ ಅಂದ್ರೆ ದುಬೈ ಮಾದರಿಯಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಏನೋ ಮಾಡಿದ್ದಾರೆ. ಆದ್ರೆ ವ್ಯವಸ್ಥೆ ಏನಂದ್ರೆ ವೆಹಿಕಲ್ ಗಳು ಕರ್ವಿಂಗ್ ಅಲ್ಲಿ ಹೋಗ್ಲಿಕ್ಕೂ ಕೂಡ ಆಗದೆ ಇರುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. 80% ವೆಹಿಕಲ್ ಗಳೆಲ್ಲವೂ ಕೂಡ ಟಚ್ ಮಾಡ್ಕೊಂಡು ಹೋಗುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಈ ಕೂಡಲೇನೆ ಇದಕ್ಕೆ ಯಾರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಈ ರೀತಿಯ ಏನ್ ಕ್ರಮ ಏನಾಗಿದೆಯಲ್ಲ ಇದನ್ನ ಮುಂದೆ ಏನ್ ಮಾಡ್ತಾರೆ ಪರ್ಯಾಯ ಮಾರ್ಗ, ಇದಕ್ಕೆ ಉತ್ತರ ನೀಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಯ್ಡ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಅಲ್ಲ, ಜನಗಳ ದುಡ್ಡು ಎಷ್ಟೊಂದು ಚೆನ್ನಾಗಿ ಮಲ್ಟಿ ಲೆವೆಲ್ ಪಾರ್ಕ್ ಮಾಡಿದೀವಿ ಅಂತ ಹೇಳಿದ್ದಾರೆ ಗಾಂಧಿ ಬಜಾರಲ್ಲಿ. ಒಳ್ಳೆ ಕೆಲಸನೇ. ಬಟ್ ಆದ್ರೆ ಜನಗಳ ದುಡ್ಡನ್ನ ಮಾಡ್ಬಿಟ್ಟು ನ್ಯಾರೋ ಆಗಿ ಮಾಡ್ಬಿಟ್ಟು ಯಾರಿಗೂ ಅನುಕೂಲ ಆಗ್ತಾ ಇಲ್ಲ. ಕಾರ್ಗಳು ಸಿಕ್ಕಾಪಟ್ಟೆ ಹೊಸ ಕಾರ್ಗಳು ಬರ್ತಾ ಇದೆ, ಡ್ಯಾಮೇಜ್ ಆಗ್ತಾ ಇದ್ದಾವೆ. ಇದರಿಂದ ಪಬ್ಲಿಕ್ ದುಡ್ಡನ್ನ ಆಕ್ಚುಲಿ ಖರ್ಚು ಮಾಡುವಾಗ ಸ್ವಲ್ಪ ಲೆಕ್ಕ ಅದಕ್ಕೆ ಮಾಡಿ ಒಳ್ಳೆ ಪ್ಲಾನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಹಾಗೆ ಅಂತ ಇದೆ. ಸೈಂಟಿಫಿಕ್ ಆಗಿ ಮಾಡಿದ್ರೆ ಇನ್ನು ದೊಡ್ಡ ದೊಡ್ಡ ಕಾರ್ಗಳು ಬರಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಚಿಕ್ಕ ಕಾರ್ಗಳು 2 ಸಾರಿ ರಿವರ್ಸ್ ಹೋಗಿ ಬರಬೇಕಾಗ್ತಾ ಇದೆ. ಬಟ್ ತೊಂದರೆನೇ ಆಗ್ತಾ ಇದೆ. ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿ ಆಗ್ತಾ ಇದೆ. ಹೌದು, ಪಬ್ಲಿಕ್ ದುಡ್ಡು ವೇಸ್ಟ್ ಈ ತರ ಮಾಡಬಾರ್ದಾಗಿತ್ತು. ಆಕ್ಚುಲಿ ಪ್ಲಾನ್ ಮಾಡಿ ಮಾಡಬೇಕಾಗಿತ್ತು.